ರೈಸ್ ನೋಡಿ, ಸೂಟ್ ಕೇಸು. ಬ್ಯಾಗ್ ದೊಡ್ಡದು ಕಣ ಯಾರು ಡೆಕೆಟ್ ನನ್ನ ಬ್ಯಾಗ್ ತಗೊಂಡ್ರಿ ಅಂತ ಹೇಳಿರ್ಲಿಲ್ವಲ್ಲ. ಅದೇ ಅಪ್ಪ, ಸುಮ್ಮನಿರಪ್ಪ ನೀನು. ಗೈಸ್ ಲಗೇಜು ನಮ್ 4 ಜನದ ಹೆಂಗ್ ಇಡ್ಸಿದೀವಿ ನೋಡ. ನಾವು ಚಿಕ್ಕದು ನಮ್ಮ ಹತ್ರ ಇಲ್ಲಪ್ಪ, ನಾವ್ ಹೇಳಿದ ಚಿಕ್ಕದು ತತ್ತಿದ್ದು. ಅನ್ನೆಸೆಸರಿಯಾಗಿ ನನ್ನ ಎದುರಿಗೆ ನನಗಿಂತ ಹೈ ಎಮೋಷನಲ್ ಡೈಲಾಗ್ ಹೊಡೆದ್ರೆ ಚಿಂತೆ ಮಾಡ್ಬಿಡ್ತೀನಿ. ಅಥವಾ ನಿನ್ ಕಾರ್ ತಂದ್ಬಿಟ್ಟಿದ್ರೆ ಆರಾಮಾಗಿ ಲಗೇಜ್ ಹಾಕೊಂಡು ಹೋಗ್ಬೋದು. ಒಂದ್ ಕಾರ್ ಲಗೇಜು. ನಾನು ಅದಕ್ಕೆ ಇದ್ರಲ್ಲೂ ಚಿಕ್ಕದು ಹುಡುಕಿ ಮನೇಲಿ ಹುಡ್ಕೊಂಡು ನಾವು ಬಂದಿದ್ದು. ಯಾವ ಇಲ್ಲೋಡು ಶೂ ನೋಡು, 2 ಶೂ. ಟ್ರೆಕ್ಕಿಂಗ್ ಹಾಕೋದ್ ಬೇಡವಲ್ಲ, ಫುಲ್ ಸೇಫ್ಟಿ. ಲೀಚ್ಗಳು ನೀನು ಯಾವುದು ನೀನು ಅಲ್ಲಿ ಸೀಟ್ ಅಡಕ್ಕೆ ಬಂದು ನಮ್ ಇಕ್ಕಲ್ಲ. ಅವ್ರ ಕಾಲ್ ಹೆಂಗ್ ಹೋಗಿ ಕುತ್ಕೊಂತಾರೆ. ನೀನೇನು ಹೇಳ್ತೀಯ, ನೀನು ಹಿಂದೆ ಕುತ್ಕೊಳ್ಳ. ಅಲ್ಲಿ ಇನ್ನು ಅವರೇ ಅಯ್ಯೋ ಇಲ್ಲೂ ಲಗೇಜ್ ಅವೇ. ನೀನು ಏನೋ ಆಟ ಆಡ್ತಿದ್ದೀರಾ ನೀವು? ಅಗೋ ಇಲ್ಲೊಂದ್ ಲಗೇಜು, ಅಲ್ಲೊಂದ್ ಬ್ಯಾಗು, ಇಲ್ಲೊಂದ್ ಜೊತೆ ಶೂ ಬ್ಯಾಗು. ಲಿಕ್ಬಿಡು ಬೆಸ್ಟ್. ಅಥವಾ ಭರತಣ್ಣನ್ನು ಸೇರಿಸಿ ಲಿಕ್ಬಿಡು. ಭರತಣ್ಣ ನೀನು ಇಲ್ಲೇ ಕುಂತ್ಕೋ ಬಾ, ಮುಂದೆ ಲಗೇಜ್ ಇಟ್ಕೊಂಡಿವಿ. ಎಷ್ಟು ಬ್ಯಾಗ್ ತಂದವ್ರ ಚಿಕ್ಕ ಲಗೇಜ್ ತತ್ತದ ಇವತ್ತೇನೋ ಅಪರೂಪಕ್ಕೆ ಗೊತ್ತಿಲ್ಲ. ಇಷ್ಟೇ ಲಗೇಜಾ? ಗೋಪುರನ ಇದು? 4 ದಿವಸಕ್ಕೆ ಇಷ್ಟೇ ಲಗೇಜ್. ಸೂಪರ್ ಅಕ್ಕ. ಇಬ್ರದ್ದು ಸೇರಿ ಒಂದೇ ಬಾಕ್ಸ್ ಲಗೇಜು. ಒರಿಜಿನಲ್ ಲಗೇಜ್ ನೋಡ್ರೆ ಅಕ್ಕ ಜಾಗನೇ ಇಲ್ಲ ಅಕ್ಕ ಅಲ್ಲಿ. ದೊಡ್ಡ ಲಗೇಜ್ ಇದೆ. 3 ಲಗೇಜ್ ಅಷ್ಟೇ ನಾವಿರೋದು. ನೋಡಿ ಓ ಲಾಟ್ರಿ. ಒಂದು ಚಿಕ್ಕ ಸೂಟ್ ಕೇಸು, 2 ಶೂ. ಅವು ಈ ಶೂ ಹಾಕೊಂಡ್ರೆ ನಿಮ್ಗೆ ಅಷ್ಟೇ. ವೈಟ್ ಅಷ್ಟೇ. ಶೂ ಚೆಕಿಂಗಾ? ಇದೇ ಚೆನ್ನಾಗಿದೆ. ಅದೇ ಗ್ರಿಪ್ಪು. ಟ್ರೆಕ್ಕಿಂಗ್ ತಿಂಡಿಗಳು ಸಾಕು ಬಿಡು. ಅಲ್ಲ ಗಂಡ ಹೆಂಡತಿ ಇಬ್ರು ಸೇರಿ ಒಂದ್ರಲ್ಲಿ ಇಟ್ಕೊಂಡಿದ್ದೀರಾ? ಶೂ 2 ಜೊತೆ ಶೂ, ಒಂದು ಫಾರ್ಮಲ್ಸು, ಒಂದು ಬೂಟ್ಸು. ಹಿಂದೆಗಡೆ ಏನೋ ಕಾಣಿಸಲ್ಲ, ಆಮೇಲೆ ನೀವು ಹಿಂಗ್ ತುಂಬಿದ್ರೆ ಸೆಂಟ್ರಲ್ ಕಾಣಿಸುತ್ತೆ ಬಿಡು. ಸರಿ ಆಯ್ತು, ಕೊಟ್ಟಿರ್ ಮಾಮ ಇಸ್ಕೊಂತೀನಿ ನಾನಲ್ಲಿ. ಪ್ಯಾಕಿಂಗ್ ಎಲ್ಲ ಮುಗೀತು. ನಮ್ಮ ಅತ್ತೆ ಒಂದು ಬಸ್ ತಾಳ್ರಿ ಅಂತವ್ರಿ. ಏನು ಲಗೇಜ್ ಇಲ್ಲ ತಾನೆ ಎತ್ಕೊಳ್ಳೋದು ಆಮೇಲೆ ಯಾರ್ದು? ಗೈಸ್ ಪಯಣ ಸ್ಟಾರ್ಟ್ ಮಾಡಿದೀವಿ. ಸೀಟ್ ಬೆಲ್ಟ್ ಹಾಕು. ನೀವು ಅಮ್ಮನ ಹತ್ರ ಕಾಸು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ? ಮೋಸ್ಟ್ಲಿ ಫೋನ್ ಪೇ ಮಾಡ್ಬೋದು. ನಿಂತೋಣ. ಸೀಟ್ ಸ್ವಲ್ಪ ಮುಂದೆ ಹಾಕಂಡ. ಗೈಸ್ ಫೈನಲಿ ತಮೋಗ್ ಬರ್ತಡೆ, ಅದು ಗೊತ್ತಿಲ್ಲ. ಫೈನಲಿ ಹೊರಟಿದೀವಿ, ಟ್ರೆಕ್ಕಿಂಗ್ ಹೋಗ್ತಿದೀವಿ ನಾಳೆ ಬೆಳಗ್ಗೆ. ನಮ್ಮ ಅಕ್ಕ ಏನೋ ಹೇಳ್ಬೇಕಂತೆ. ಆಮೇಲೆ ಅಷ್ಟೇ. ಫೈನಲಿ ಹೊರಟಿದೀವಿ ಗೈಸ್. ಆಕ್ಚುಲಿ ನಮ್ಮ ಸುಮಕ್ಕ ಏನೋ ಹೇಳ್ತಿದ್ರು, ಮೈಕ್ ಇಲ್ಲೇ ಐತಕ್ಕ. ಆಕ್ಚುಲಿ ಟ್ರಿಪ್ ನ ಈಗ ಸ್ಟಾರ್ಟ್ ಮಾಡಿದೀವಿ 7:37 ಗೆ. ನೋಡೋಣ ಅಟ್ ವಾಟ್ ಟೈಮ್ ವಿಲ್ ರೀಚ್ ಧರ್ಮಸ್ಥಳ. ಓಕೆ ವಿಲ್ ಸಿ. ಇನ್ನೆಲ್ಲಿ ಮತ್ತೆ ನಾಳೆ ಬೆಳಗ್ಗೆ ನೇತ್ರಾವತಿ ಟ್ರೆಕ್. ಡ್ರೈವರ್ ಅಣ್ಣ ಸೇಫ್ ಆಗಿ ಕರ್ಕೊಂಡು ಹೋಗ್ಬಿಡಿ ಅಣ್ಣ. ನೋಡಿ ಫ್ರೆಂಡ್ಸ್, ಇದು ಆಕ್ಚುಲಿ ಎಣಗೆರೆ ಅಂತ. ಎಣಗೆರೆ ನಾಗರಾಜಪ್ಪನ ಮಗ ಭರತ ಅಂತ ಇರೋದು. ಎಣ್ಗಾರ ಭರತ. ಆದ್ರೆ ಇವನ್ ಹೆಂಗೋ ಎಣಗ ಅಂತ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ, ಅದಕ್ಕೆ ಅವರೇ ಹಾಕ್ಬಿಟ್ಟವ್ರೆ ಎಣ್ಗಾರ ಭರತ ಅಂತ. ಅವರೇ ನೋಡಿ, ಎಣ್ಗಾರ ಭರತ. ನೋಡಿ ಕ್ಲೀನ್ ಆಗಿ ನೋಡಿ, ಒಂಚೂರು ಲೈಟ್. ಎಣಗರ ಭರತ. ಎನ್ ಸ್ಟ್ಯಾಂಡ್ಸ್ ಫಾರ್ ನಾಗರಾಜಯ್ಯ. ಇದಕ್ಕೇನು ಹೇಳ್ತೀರಾ ಭರತ? ಏನು ಮಾಡಕ್ಕಲ್ಲ, ಅವ್ನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಷ್ಟೇ. ಸ್ಪೆಲ್ಲಿಂಗ್ ಮಿಸ್ಟೇಕ್. ಅವ್ರಿಗೆ ಗೊತ್ತಿಲ್ವಾ, ನಿನಗೆ ಗೊತ್ತಾಗಿಲ್ವಾ? ಕ್ರೆಡಿಟ್ ಕಾರ್ಡ್ ಕೊಡೋರು ಯಾರೋ ಹೆಬ್ಬೆಟ್ಟವ್ರು ಇರಬೇಕು. ಕರೆಕ್ಟ್ ಅಕ್ಕ, ನೀನು ಹೇಳಿದ 100% ಕರೆಕ್ಟ್ ಅಕ್ಕ.
ಅಲ್ಲ ಕ್ರೆಡಿಟ್ ಕಾರ್ಡ್ ಅವ್ರಿಗೆ ಜಸ್ಟ್ ಭರತ್ ವಯ್ಯನ್ ಅಂತ ಕೊಟ್ಟಿದ್ರು ತಗೊಂತ ಇದ್ರು. ನೀನ್ ಯಾಕೆ ಎಣಗೆರೆ ತಗೊಂಡಿದ್ದು ಪಾನ್ ಕಾರ್ಡ್ ಅಲ್ಲಿ ಏನಿತ್ತು ಅದನ್ನ ಪಾನ್ ಕಾರ್ಡ್ ಅಲ್ಲಿ ಹಿಂಗೆ ಆಯ್ತಾ? ಪಾನ್ ಕಾರ್ಡ್ ತಪ್ಪು, ಇದು ಪಾನ್ ಕಾರ್ಡ್ ತಪ್ಪು, ಇದು ಪಾನು ಮಸಾಲ ತಪ್ಪು. ಓಕೆ ಸುಮಕ, ನಿನ್ನೂ ಕವರ್ ಮಾಡಿದೀನಿ. ಆಬ್ವಿಯಸ್ಲಿ ಮಾಡ್ಲೇಬೇಕು. ಎಷ್ಟು ತುಂಬ್ತೋ ಆನ್ ಮಾಡು ರಾಜಾ. ಅಲ್ಲಿ ತೋರಿಸುತ್ತೆ ಏನು ಯಾವ್ಯಾವ ಮಾತ್ರೆ ಗೀತ್ರ ಜೊತೆ ಗೈಸ್ ಮಾಡಿದ್ದೀರಾ? ಪೆಟ್ರೋಲು ಸಾರಿ ಡೀಸೆಲ್ ಅಲ್ಲಪ್ಪ, ಡೀಸೆಲ್ ಬೈಕ್ ಬಂದಿತ್ತು ಈಗ. ಡೀಸೆಲ್ ಕಾರ್ ಪೆಟ್ರೋಲು ಅಂತ ಪರ್ಸ್ ಇದೆಯಾ? ಕ್ಯಾಶ್ ಇಟ್ಕೊಳ್ಳೋಂಥ ಪರ್ಸ್? ಇಲ್ಲೇ ಗೈಸ್ ಊಟಕ್ಕೆ ಬಂದಿದೀವಿ. ಮುಂದಕ್ಕೆ ಓದೋದು ಬೇಡ ಅಂದ್ಬಿಟ್ಟು ಎಂಪೈರ್ ಪ್ಲಾನ್ ಆಗಿತ್ತು. ನಮ್ ಜಿತ್ತು ಮಾಮ ಯಾಕೋ ಬೇಡ ಅಂತು. ನಮ್ದಕ್ಕೆ ಇರ್ಲಿ ಅಂತ ಹೇಳ್ಬಿಟ್ಟು ಬೇರೆಯವ್ರದಕ್ಕೆ ಬೇಡ ಅಂತ ಅದಕ್ಕೆ ನಮ್ದಕ್ಕೆ ಬಂದಿದೀವಿ. ವೈಶಾಲಿ ಯಾಕೆ ದ ಟೇಸ್ಟ್ ಆಫ್ ಟ್ರೆಡಿಷನ್. ಇಲ್ಲಿ ಏನೋ ಬಿರಿಯಾನಿ ಪೌಡರ್ನ ಕುಟ್ಟಿ ಮಾಡ್ತಾರಂತೆ, ನಮ್ ಭರತಣ್ಣ ಹೇಳ್ತಾಯಿತ್ತು. ಇಲ್ಲಲ್ಲ ಕಣಪ್ಪ ಹೇಳಿದ್ದು. ಮತ್ತೆ ಹೇಳಿರಿ ವೆಜ್ಜ ನೀನು? ಅತ್ತೆಗೆ ಹೇಳ್ತೀನಿ ನಾನ್ ವೆಜ್ ತಿಂತೀವಿ, ವೆಜ್ಜು ಅಂತ ಹೇಳಿ. ಪ್ಯೂರ್ ವೆಜಿಟೇರಿಯನ್. ಪ್ಯೂರು. ಏಯ್ ಸುಮ್ಮ ತಂದೋಳೆ. ಏನೇನೋ ತರ್ತೀನಿ ಅಂತ ಏನೋ ಏನು ತರ್ತೀನಿ ಅಂದೆ. ಏನ? ಎಲ್ಲಿ ಲೈಟ್ರಲ್ಲಿ ಮತ್ತೆ ಏನು ಲೀಟ್ರ್ ತರ್ತೀನಿ ಅಂತ ಜಿಗ್ನೆಗೆ ನೀವು ತರ್ತೀನಿ ಅಂದ್ರಲ್ಲ. ನಾವೇ ತಂದ್ಬಿಡಂಗೆ ನಿನಗೆ. ಫೋಟೋಗ್ರಾಫರ್ ನೋಡಿ ಗೈಸ್, ಮುಸ್ತಫಾ. ಮುಸ್ತಫಾ. ಡಾಕ್ಟರ್ ಫುಲ್ ಬಿಸಿ. ಇದು ಕೇಕ್ ಕಟ್ ಮಾಡಿದ್ರೆ ಸ್ವಲ್ಪ ನಾವು ಅಲ್ಲಿ ಹೋಗಿ ಮೋನಿ ಸಾಕು ಹಂಗೇನು ಅಕ್ಕ, ಸಾಕು. ಒಂದೇ ನಿಮಿಷ ಇಲ್ಲ ಅಷ್ಟು. ಅಕ್ಕ ನಾವು ಊಟ ಮಾಡ್ಬೇಕಾ ಬೇಡವಾ ಅಕ್ಕ? ಕಟ್ ಮಾಡಿ ಏನಂತ ವಿಶ್ ಮಾಡಬೇಕು? ಚಿಕ್ಕ ವೆಲ್ಡ್ ಕ್ಯಾಂಡಲ್ ಐತೆ. ಹ್ಯಾಪಿ ಬರ್ಡೇ ಟು ಯು. ಅದೇ ಸ್ಪೆಷಲ್. ಮೇ ಗಾಡ್ ಬ್ಲೆಸ್ ಯು. ಭರತನ್ಗೆ ಯಾರದವೇ ಆಗಲಿ ಒಳ್ಳೊಳ್ಳೆ ಫೋಟೋಗಳೇ ಸಿಗಲ್ಲ. ಯಾವ್ದು ಅಜೀಬಾಗಿರ್ತಾವೋ ಅಂತ ಫೋಟೋ. ಯಾವ್ದೋ ಓಪನ್ ಮಾಡ್ತೀನಾ? ಯಾವ್ದೋ ಓಪನ್ ಮಾಡ್ತೀನ ಹಾಕ್ತೀನಿ ಅಷ್ಟೇ. ಆದ್ರೂ ನಮ್ಮ ಸುಮಕ್ಕನ ಫೋಟೋಗ್ರಫಿ ಸ್ಕಿಲ್ಸು ನೆಕ್ಸ್ಟ್ ಲೆವೆಲ್. ಗೊತ್ತಾ, ನಿಮ್ಮೂರ ಹೆಸರು ತಿಪ್ಪೇನಹಳ್ಳಿ ಅಲ್ಲ, ಭರತ್ ಅವ್ರ ಹೊಸ ಹೆಸರು ಇಟ್ಟಿದ್ದಾರೆ ಸಿಪ್ಪೇನಹಳ್ಳಿ. ತಿಪ್ಪೇನಹಳ್ಳಿ ಇವಳು ಐಫೋನ್ಗೂ ಶಶಿ ಇದನ್ನು ಹಾಕು. ಅಲ್ಲಿ ಏನು ಫೋನ್ ಇಟ್ಟಿದ್ದು ಸುಮಾ? ಸುಮ್ಮನೆ ಫೋನ್ ಕಾಣಿಸ್ಲಿ. ಓಕೆ, ಇವೆಲ್ಲ ಹಾಕು. ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಹೋಗ್ಬೇಕಲ್ವಾ? ಕೇಕ್ ಬೇಕಿತ್ತಲ್ಲ ಅವ್ರಿಗೆ. ಅವ್ರಿಗೆ ಈಗಿಲ್ಲ ಸೂಪ್ ಬೇಕಲ್ಲ. ಹೊಟ್ಟೆ ಹಸ್ಬಿಟ್ಟೈತೆ. ಫೋಟೋ ತೆಗಿದಿಲ್ಲ ನಾನು. ವಾಪಸ್ ಕೊಟ್ಕೊಂಡ್ಬಿಡೋಣ. ಚೆನ್ನಾಗಿಲ್ಲ ಬ್ರೋ. ಹಂಗೆ ಇಟ್ಕೊಂಡಿರೋ ಹೋಗ್ತೀವಲ್ಲ ಕೊಟ್ಟೋಗೋಣ. ಚೆನ್ನಾಗೈತೆ ಅಂತ ಅವ್ರಂತಾರೆ, ನೀನ್ ನೋಡಿ ಚೆನ್ನಾಗಿಲ್ಲ ಹಂಗೆ. ಆಕ್ಚುಲಿ ಇದು ಪೇಸ್ಟ್ರೀಸ್ ತರನೇ ಕಾಣಿಸ್ತಿಲ್ಲ, ಅವ್ಳು ಚೆನ್ನಾಗಿಲ್ಲ ಆದ್ರೆ ಪೇಸ್ಟ್ರೀಸ್. ರಸ್ಮಲೈ ಚೆನ್ನಾಗಿಲ್ವಾ? ಮತ್ತೆ ಚಿತ್ಕೋಣ ಚೆನ್ನಾಗಿಲ್ಲ ಅಂತ. ಬೇಡ ತಿನ್ನಕ ಇರ್ಲಿ. ತಿನ್ಬೇಕು. ಬೇಡ ಅಂದ್ಬಿಟ್ಟು ನೋಡೋದಿ. ಅರ್ಜೆಂಟು ಅವ್ರು ಇಂಡೈರೆಕ್ಟ್ ಹೇಳ್ತು ಸೂಪ್ ಬರ್ರಿ. ಬರತ್ತೆ ಹೇಳ. ಡಾಕ್ಟ್ರಿಗೆ ಫೋನ್ ಬಂತು, ಬ್ಯುಸಿ ಆದರು. ಸೈಡ್ ಎಫೆಕ್ಟ್ಸ್ ಆಫ್ ಡಾಕ್ಟರ್. ಹ್ಯಾಪಿ ಡಾಕ್ಟರ್ಸ್ ಡೇ ಡಾಕ್ಟ್ರೇ. ಸಿಸ್ಟಮ್ಗೆ
ಹೆಂಗಿದ್ರು ಬಯಸ್ತಾನೆ ತಿನ್ನ ಮೊಟ್ಟೆ ಹಾಕಿರ್ತಾರೆ ಕಣೋ ಶಿಶಿ ಹೋಗು ಅವಾಗ ನೀನು ನಾನು ಓದ್ತೀನಿ. ನಾವು ನಿಮ್ ವಿಡಿಯೋನ ಯಾಕೆ ಮಾಡಿಲ್ವಲ್ಲ ಅವಾಗ್ಲಿಂದ ಈಗ ಹೌದಾ ಇದು ಹಂಗೆ ಬ್ಯಾಕ್ ಕ್ಯಾಮ್ರಾ ಬರಕ್ಕಾಗಲ್ಲ. ಹಂಗ ಸ್ನ್ಯಾಪ್ ಹ್ಯಾಪಿ ಬರ್ತ್ಡೇ ಮೋನಾ ಹ್ಯಾಪಿ ಬರ್ಡೇ ಮೋನ. ಹ್ಯಾಪಿ ಬರ್ಡೇ ಹ್ಯಾಪಿ ಡಾಕ್ಟರ್ಸ್ ಡೇ ಡಾಕ್ಟ್ರೇ ವಾಮಿಟ್ ಮಾಡ್ತಾರೆ ಅದು ನಂದೇನ್ ಬೇಡ ಬಿಡು. ಕಾಲ್ ಸೂಪ್ ಹೋಗಿ ನಿಂಬೆಹಣ್ಣು ಸೂಪ್ ಹಾಕ್ಬಿಟ್ಟಿದೆ ಬಾಯಿ ಹದವಾಗಿ ಬರದಣ್ಣ ಸೂಪು ಸ್ವಲ್ಪ ಹದಕ್ಕೆ ಅಂತ ನಿಂಬೆಹಣ್ಣು ಹಿಡಿದ್ರೆ ಅದು ನಿಂಬೆಹಣ್ಣು ಸೂಪ್ ಅತ್ತೆ ಕಳಿಸ್ತೀನಿ. ವೆಜ್ ಅವನು. ಬರತ್ತಾ ನಿಜವಾಗ್ಲೂ ತಿನ್ನಲ್ವ ನಾನು ನಾಳೆನೂ ನಾಡಿದ್ದೆ ಲೇ ಅವ್ರು ಪೂಜೆ ಆ ಪೂಜೆ ಮಾಡಿಸ್ತಾ ಹೋಗ್ತೀನಿ. ಇನ್ನೊಂದು ದೇವಸ್ಥಾನ ಬೇರೆ ಕಟ್ಸ್ತಾ ಇದ್ರಲ್ಲ ಎಲ್ಲಿ ಹೌದಾ ಅದು ಬೇರೆ ಇದು ಮಾಡಿ ಲೋ ತಿಮ್ಮ ಪಾಸ್ ಮಿಸ್ ಮಾಡ್ಕೊಂತೀಯ ಮಚ್ಚಲಿ ಮಿಸ್ ಮಾಡ್ಕೊಂತೀಯ ನಿಂಗೋಸ್ಕರ ಪಬ್ಬಾಸಲ್ಲಿ ತಿನ್ಸ್ತೀವಿ ಕಣ ಐಸ್ ಕ್ರೀಮ್ ಅಷ್ಟೇ ನಿಂಗೆ. ಅದೊಂದೇ ಅವನಿಗೆ Ice ಹೇಳಿ cream ಫೋರ್ಸ್ ಮಾತ್ರ. ಮಾಡಿ ತಿನ್ನಿ ಅಂತ ಅನ್ನೋರ್ಗೆ ಪ್ರಾಬ್ಲಮ್ ಜಾಸ್ತಿ. ಅದಕ್ಕೆ ನಾವು ಹೇಳ್ತಿಲ್ಲಪ್ಪ. ತಿನ್ಬಿಡ್ತಿದ್ದೆ ತಿನ್ನು ಬೇಡ ಅಂತ ಬೇಡ. 12 ದಿವಸ ಹೇಳೋರು 12 ದಿವಸ ಬೇಡ ಬಿಡು 12 ದಿವಸ ಹಠ ಮಾಡ್ತೀವಿ ತಿಂತೀನಿ 12 ದಿವಸ ಯಾಕೆ 48 ದಿವಸನೇ ಹೇಳಿದ್ದಾನೆ ಅದೇ ಬೇಡ ಅಪ್ಪ. ಬೇಡ ಅಂದ್ರೆ ಹಠ ಮಾಡ್ತಾನೆ ನನಗೆ ನಾನ್ ವೆಜ್ ಬೇಕು ಅಂತ ಅತ್ತೆ ನೋಡತ್ತೆ ಪಾಪ ಅವನೇನು ಮಾಡ್ತಾನೆ ಇಲ್ಲ. 48 ದಿವಸ ಇರೋ ಕೇಳ್ತೀರಿ ಇವತ್ತೆ. ಅದನ್ನೆಲ್ಲ ಕಟ್ ಮಾಡ್ತೀವಿ ಬಿಡಿ ಸುಮ್ಮನೆ ನಮ್ಗೆ ಏನು ಬೇಕು ಅದೇ ಯಾಕಂದ್ರೆ ಡೇಸ್ ಇಲ್ಲ 7 ಕಿಲೋಮೀಟರ್ ನಡೆದ ಗೌರ್ಮೆಂಟ್ ಇದರಲ್ಲಿ ಲೆಕ್ಕ ಕೊಟ್ಟರೆ 5 ಅಲ್ಲ ಜಿತ್ತೋಣ ಅವ್ನು ಹೇಳಿದ್ ಕೇಳಿಸ್ಕೊಂಡ ಎಷ್ಟು ಆಯ್ತು 7 ಕಿಲೋಮೀಟರ್ ನಡೆಯೋದು ಅಂತೆ ನಡೆದ ಅಭ್ಯಾಸ ಅಲ್ವಾ ನಡೆಯೋದು. ಕೊಡೆ ಕೊಡು ಫೈನಲಿ ನಿಮ್ಮನೆ ಬರ್ತಾರಾ ಇಲ್ಲೇ ಇರ್ಲಾ ಕಾರ್ ನಿಮ್ ಗೇಟ್ ಒಳಗ ಸರಿ ಸರಿ ಆಯ್ತು ಫೈನಲಿ ಹೋಮ್ ಸ್ಟೇಗೆ ಬಂದಿದ್ದೀವಿ. ನೋಡ್ರಿ ನಮ್ಮ ಅಕ್ಕ ಇಲ್ಲೂ ವಿಡಿಯೋ ಶೂಟು, ನೇಚರ್ ಶೂಟು. ಮಳೆ ಹನೀತಾ ಇದೆ, ಸಿಕ್ಕಾಪಟ್ಟೆ ಮಳೆ. ಎದ್ರುಕೊಂಡಾಕ ಏಂಗೆ ಎದ್ರುಕಂತಿ ಅದ್ರಾಗೇನೈತೆ. ಕಪ್ಪೆ ಅಕ್ಕ ಕಪ್ಪೆ ಜಂಪ್ ಮಾಡೋದು ಅಷ್ಟೇ. ಮತ್ತೆ ಇವಾಗ ಯಾಕೆ ಎದ್ರುಕಂತು ಯಾಕಕ್ಕ? ಸಡನ್ ಆಗಿ ಎಲ್ಲಿರೋದು? ಲಗೇಜ್ ಎತ್ಕೊಳಲ್ವಾ? ನೀವು ಹೌದಾ? ಬೆಳಿಗ್ಗೆ ನಮ್ಮ ಆಫ್ ರೋಡಿಂಗ್ ಜೀಪ್ ಇದೆ ಅನ್ಸುತ್ತೆ. ಜೀಪ್ ನಿಂತ ಇಲ್ಲಿ ನಾಳೆ ಆಫ್ ರೋಡಿಂಗ್ ಇದ್ರಾಗೇನಾ? ನೀನ ಓಡಿಸೋದು ನಾನಾ? ಒಂದು ಜೀಪ್ ಇಬ್ರು ಓಡಿಸ್ಬಿಡೋಣ ಅಂತೀಯ? ಗೇರ್ ಹಾಕು ನಾನು ಸ್ಟೇರಿಂಗ್ ಪೂಲೆಲ್ಲ ಐತಲ್ಲ ಓಯ್ ಸ್ವಿಮ್ಮಿಂಗ್ ಪೂಲ್ ಗೈಸ್. ಬೆಳಿಗ್ಗೆ ನಾಳಿಕೆ ಮಳೆಯಲ್ಲೇ ಬಿಡಬೇಕು. ಮಳೆಯಲ್ಲಿ ಈ ಚಳಿಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಚೆನ್ನಾಗೈತೆ ಹೋಮ್ ಸ್ಟೇ ಸೂಪರ್ ಆಗೈತೆ. ರೂಮ್ಸು ಇದು
1 2 3 4 5 ರೂಮ್ ಅವೆ. ಇದು ಈ ಜಾಡಕ್ಕೆ ಬಂದಿರೋರಿಗೆ ಟ್ಯೂಬ್ ಹಾಕೋದು ಆಡೋಕ್ಕೆ ನಮ್ಮವ್ರು ಎಲ್ಲಿದ್ದಾರೆ? ಸುಮಕ್ಕಂಗೊಂದು, ಮನುಷ್ಯಂಗೊಂದು, ನವ್ಯಂಗೊಂದು. ಮೋನಿಗೆ ಬರ್ತದೆ ಇದು ಸ್ವಿಮ್ಮಿಂಗ್ ಪೂಲ್. ನಿಂಗೆ ಬರಲ್ವಾ? ಕಾಡು ಕಿತ್ತು ಇನ್ನ ಬೆಳಿಗ್ಗೆ ಟ್ರೆಕ್ಕಿಂಗ್ ಬೇರೆ ಮಾಡಬೇಕು. ಯಾರು? ನಾನು ಚೆನ್ನಾಗೈತೆ ನೋಡಿ ಓಪನ್ ಆಗಿ. ಮಡ್ ವಾಲಿಬಾಲ್ ಗೈಸ್, ಅದು ಮಡ್ ವಾಲಿಬಾಲು ಕಾಣ್ತಿಲ್ಲ, ಬೆಳಗ್ಗೆ ತೋರಿಸಿ. 4 feet ಅಷ್ಟೇ. ಅದ್ರ ಮೇಲೆ ಮಾಡಂಗಿಲ್ಲ, ಪರ್ಮಿಷನ್ನೇ ಇಲ್ಲ. ಚೆನ್ನಾಗೈತಲ್ವಾ? ನಮ್ಮ ಸುಮಕ್ಕ ನಂತರ ವ್ಲಾಗ್ ಅಕ್ಕ, ನೀನು ನಂತರ ವ್ಲಾಗ್ ಮಾಡಕ್ಕ ಚೆನ್ನಾಗಿ ವೀಡಿಯೋಗಳೆಲ್ಲ ಮಾಡ್ತೀಯ, ಪರವಾಗಿಲ್ಲ. ಎಲ್ಲ ವಿಡಿಯೋಸ್ ಒಂದು ಮಾಡೋದಾ ಮರ್ಜ್ ಮಾಡಿ? ಇಲ್ಲ ದೂರದಲ್ಲೇ ಬಿಟ್ರಿ ಚಪ್ಪಲಿ, ಇಲ್ಲ ಅವಳಿಗೆ ಗಲೀಜಂತೆ. ಇಲ್ಲ ಪಕ್ಕದ ಕೊಟ್ಟವ್ರೆ. 4 ಜನ ಮಾಡ್ಬೋದು. ಹೋಮ್ ಸ್ಟೇ ಫೈನಲಿ. ಅದು ಚೇರು, ಇಲ್ಲಿ ಬೆಡ್ಡು, ಬೆಡ್, ಅಲ್ಲಿ ಬೆಡ್ಶೀಟು, ತಲ್ಲಿಂಬು. ಓಕೆ ಗೈಸ್, ಮಲ್ಕೊಳ್ಳೋಣ, ನಾಳೆ ಸಿಗ್ತೀವಿ. ಬಾಯ್ ಹೇಳಕ್ಕ ಸುಮಕ್ಕ. ಬ್ಯಾಗಲ್ಲೇ